ಕಾಲದಲ್ಲಿ ಬೆಳಗಿನ ಜಾವ ನಮ್ಮ ದಿನವನ್ನು ಆರಂಭಿಸುತ್ತಿದ್ದುದು ಇದೇ ಧ್ವನಿ. ಹೊರನೋಟಕ್ಕೆ ಅದೊಂದು ಸಾಮಾನ್ಯ ಮನೆ, ಆದರೆ ಒಳಗೆ ಕಾಲಿಟ್ಟರೆ ಸಾಕು ನಿಮ್ಮನ್ನು ಸುವರ್ಣಯುಗಕ್ಕೆ ಕರೆದೊಯ್ಯುವ ರೋಮಾಂಚನಕಾರಿ ಲೋಕವೊಂದು ಅನಾವರಣಗೊಳ್ಳುತ್ತದೆ. ಹೌದು, ಇದು ಒಂದಲ್ಲ ಎರಡಲ್ಲ 260ಕ್ಕೂ ಹೆಚ್ಚು ಹಳೆಯ ರೇಡಿಯೋಗಳ ಆಗರ. ಒಂದು ಕಾಲದಲ್ಲಿ ಮನೆಯ ಸದಸ್ಯನಂತಿದ್ದ ನಮ್ಮೆಲ್ಲರನ್ನೂ ರಂಜಿಸುತ್ತಿದ್ದ ಈ ರೇಡಿಯೋಗಳು ಕಣ್ಮರೆಯಾಗಿರಬಹುದು. ಆದರೆ ಇಲ್ಲಿ ಈ ರೇಡಿಯೋಗಳು ನಿಮ್ಮನ್ನು ಗಂಧರ್ವ ಲೋಕಕ್ಕೆ ಕರೆದೊಯ್ಯುತ್ತವೆ. ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಶಾರ್ಟ್ ವೇವ್ ರೇಡಿಯೋ ವಸ್ತು ಸಂಗ್ರಹಾಲಯ. 45 ವರ್ಷಗಳಿಂದ ಹಾಳಾದ ರೇಡಿಯೋಗಳಿಗೆ ಮರುಜೀವ ನೀಡುತ್ತಾ ಅವನ್ನು ಜತನದಿಂದ ಕಾಪಾಡಿಕೊಂಡು ಬಂದಿರುವ ಇದರ ರೂವಾರಿ ಉದಯ್ ಕಲ್ಬುರ್ಗಿ. ನಾರ್ವೆ, ಇಂಗ್ಲೆಂಡ್, ಜರ್ಮನಿಯಿಂದ ಹಿಡಿದು 1928ರ ಕಾಲದ ದೊಡ್ಡ ಅಲ್ಮೇರಾ ಮಾದರಿಯ ರೇಡಿಯೋಗಳು, ಗ್ರಾಮಫೋನ್ ಹಾಗೂ ಟ್ರಾನ್ಸಿಸ್ಟರ್ಗಳವರೆಗೆ ಕಾಲದ ಪಯಣವೇ ಇಲ್ಲಿದೆ. ನನಗೆ ರೇಡಿಯೋ ಅಂದರೆ ತುಂಬ ಆಸಕ್ತಿ. ಚಿಕ್ಕಂದಿನಲ್ಲೂ ರೇಡಿಯೋ ಕೇಳಬೇಕು, ಅದರಲ್ಲಿ ಒಳಗಡೆ ಯಾರು ಕೂತ್ಕೊಂಡು ಹಾಡ್ತಾರೆ ಅನ್ನೋದೊಂದು ಕುತೂಹಲ ಇತ್ತು. ಹೀಗಾಗಿ ರೇಡಿಯೋ ಬಗ್ಗೆ ತುಂಬ ಒಲವು. ಚಿಕ್ಕಂದಿನಲ್ಲಿ ಅಕಸ್ಮಾತಾಗಿ ಯಾರೋ ಒಬ್ಬರು ಗುರುಗಳು ಸಿಕ್ಕು ಕ್ರಿಸ್ಟಲ್ ರೇಡಿಯೋ ಮಾಡೋದು ಹೇಳಿಕೊಟ್ರು. ಆವಾಗಲಿಂದ ರೇಡಿಯೋ ಬಗ್ಗೆ ತುಂಬ ಕುತೂಹಲ ಬಂದುಬಿಟ್ಟು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ರೇಡಿಯೋದು ಕೇಳೋದೇನಿದೆ ಅಲ್ಲ, ಅದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಆಕಾಶವಾಣಿ ಕೇಳೋದು, ಬೇರೆ ಪ್ರೈವೇಟ್ ಚಾನಲ್ಸ್ ಬಿಡಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದವ್ರಿಗೆ ಗೊತ್ತು ಹೇಗಿರುತ್ತೆ ಅಂತ. ಸಿಗ್ನೇಚರ್ ಟ್ಯೂನು, ಅದಾದಮೇಲೆ ವಂದೇ ಮಾತರಮ್ಮು, ಅದಾದಮೇಲೆ ಆ ದಿನದ ಪ್ರಮುಖತೆ ಹೇಳ್ತಾರೆ. ಆಮೇಲೆ ಭಕ್ತಿಗೀತೆಗಳು, ಭಾವಗೀತೆಗಳು, ನ್ಯೂಸು, ಪ್ರದೇಶ ಸಮಾಚಾರ, ರೈತರಿಗೆ ಸಲಹೆಗಳು, ಆಮೇಲೆ ಚಿಂತನೆ ಅಂತ ಒಂದು 5 ನಿಮಿಷ ಹೇಳ್ತಾರೆ. ಅವೆಲ್ಲ ಕೇಳಿ ನನಗೆ ಅನಿಸಿದ ಪ್ರಕಾರ ನನ್ನ ವ್ಯಕ್ತಿತ್ವವನ್ನು ರೂಪಿಸೋಕ್ಕೆ ಆಕಾಶವಾಣಿ ತುಂಬ ಹೆಲ್ಪ್ ಮಾಡಿದೆ. ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ. ಯಾರೋ ಮನೆಗೆ ರೇಡಿಯೋ ಕೇಳೋಕ್ಕೆ ಹೋಗಿ ಅವ್ರ ಹತ್ರ ಬೈದು ಬಡಿಸ್ಕೊಂಡು ಅವಾಗಲೇ ಅಂದ್ಕೊಂಡಿದ್ದೆವು ನನ್ನ ಮನಸ್ಸಿನಲ್ಲಿ ಬಂದು 100 ರೇಡಿಯೋ ಇಟ್ಕೋತೀನಿ ಅಂತ. ಬಟ್ ಈ ಥರ ಇಟ್ಕೋತೀನಿ ಅಂದಿರಲಿಲ್ಲ. ಬಟ್ ಅದೇನೋ ರೇಡಿಯೋಗಳು ನನಗೆ ಹುಡುಕೊಂಡು ಬರ್ತಾ ಇದೆ ಆ್ಯಕ್ಚುಲಿ. ಈ ಮ್ಯೂಸಿಯಂನಲ್ಲಿ ಕೇವಲ ಯಂತ್ರಗಳಿಲ್ಲ, ಭಾವನೆಗಳಿವೆ. ಪ್ರೇಮಿಗಳಿಬ್ಬರ ಸಾವಿನ ಬಳಿಕವೂ ಅವರ ನೆನಪಿಗಾಗಿ ಇಂದಿಗೂ ಆಲಾಪಿಸುತ್ತಿರುವ ರೇಡಿಯೋ ಒಂದೆಡೆಯಾದರೆ, ರೇಡಿಯೋ ಕೇಳುತ್ತಲೇ ಇಹಲೋಕ ತ್ಯಜಿಸಿದ ವಯೋವೃದ್ಧರೊಬ್ಬರ ನೆಚ್ಚಿನ ರೇಡಿಯೋ ಮತ್ತೊಂದೆಡೆ. ಬ್ರಿಟಿಷ್ ಅಧಿಕಾರಿಗಳು ಊಟಿಗೆ ಬಂದಾಗ ತಂದು ಕಾರ್ಮಿಕರ ಮನೆಯಲ್ಲಿ ಬಿಟ್ಟು ಹೋಗಿದ್ದ BBC ರೇಡಿಯೋಗಳು ಇಲ್ಲಿವೆ. ಅಷ್ಟೇ ಅಲ್ಲ, ಕನ್ನಡದ ಅಶ್ವತ್ಥಮ್ಮ ಅವರು ಹಾಡಿರುವ ರಾಷ್ಟ್ರಗೀತೆಯ ಅಪರೂಪದ ರೆಕಾರ್ಡ್ ಕೂಡ ಈ ಮ್ಯೂಸಿಯಂನ ಹೆಮ್ಮೆ. ಇದು ಗ್ಲೋಬ್ ರೇಡಿಯೋ ಅಂತ ಗ್ರೇಟ್ ಬ್ರಿಟನ್ನಲ್ಲಿ ಮಾಡಿದರು, MR ರೇಡಿಯೋ ಅಂತ. ಅವರು ಇಲ್ಲಿ ಬ್ಯಾಂಡ್ ಇದೆ ನೋಡಿ, ಇಲ್ಲಿ ಇದು ಟ್ಯೂನ್ ಮಾಡೋದೇ ಹೀಗೆ. ನಾನು ರಿಸ್ಟೋರ್ ಮಾಡಬೇಕು. ಸೊ ಇದನ್ನು ಅವರು ಮಾಡಿದ್ದು 100 ಮಾಡಿದರು, 100 ರೇಡಿಯೋಸ್ ಮಾಡಿ. ಕಡೆಗೆ ಎಲ್ಲ ಈಗ ಒಬ್ರು ಯಾರೋ ರಿಸರ್ಚ್ ಮಾಡಿ ಕನ್ನಡದಲ್ಲಿ ಅವ್ರು ನನಗೆ ಮೆಸೇಜ್ ಕಳಿಸಿದ್ರು, ಇದು 34ನೇದ್ದು, ನೀನು ಬೇಕಿದ್ರೆ ಇಟ್ಕೋ, ಇಲ್ಲ ನನಗೆ ಮಾರು ಅಂತ. ನಾನು ಹೇಳೋದು ಸಿಗೋದೇ ನಮಗೆ ತುಂಬ ಅಪರೂಪ. ಇದೆಲ್ಲ ಹೇಗೆ ಸಿಗುತ್ತೆ ಅಂದರೆ, ಬ್ರಿಟಿಷರು ಬರ್ತಾಯಿದ್ರು, ಆರ್ಮಿ ಆಫೀಸರ್ಸು. ಅವ್ರು ಬಂದುಬಿಟ್ಟು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಊಟಿನಲ್ಲಿ ದೇ ಯೂಸ್ ಟು ಸ್ಪೆಂಡ್ ಟೈಮ್ ಆ್ಯಂಡ್ ದೇ ಯೂಸ್ ಟು ಬ್ರಿಂಗ್ ರೇಡಿಯೋ ಟು ಲಿಸನ್ ಟು BBC ವಾಸ್ ವೆರಿ ಪ್ರಾಮಿನೆಂಟ್ ಅಲ್ಲ. ಅವರು ಅದನ್ನು ಕೇಳಲೇಬೇಕು ಅಂತ ಅವ್ರದ್ದು ರೇಡಿಯೋ ತರ್ತಾಯಿದ್ರು ಅಲ್ಲಿಂದ. ಅವರು ವಾಪಸ್ ಹೋಗ್ಬೇಕಾದ್ರೆ ಬಿಟ್ಟು ಹೋಗಿರೋ ರೇಡಿಯೋಗಳು. ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ. ದಿಸ್ ಇಸ್ ಪಾರ್ಟ್ ಆಫ್ ಅವರ್ ಫ್ರೀಡಮ್ ಸ್ಟ್ರಗಲ್ ಆ್ಯಕ್ಚುಲಿ.
1942ನಲ್ಲಿ ಮಹಾತ್ಮ ಗಾಂಧಿಯವರು ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ, ಕ್ವಿಟ್ ಇಂಡಿಯಾ ಮೂಮೆಂಟ್. ಆ ಟೈಮ್ನಲ್ಲಿ ಒಬ್ಬರು ಕಾಂಗ್ರೆಸ್ ಲೇಡಿ ಕಾಲ್ಡ್ ಉಷಾ ಮೆಹ್ತಾ ಅಂತ 22-23 ಲೇಡಿ, ಅವರು ಇದು ಟ್ರಾನ್ಸ್ಮಿಟರು ರಿಸೀವರನ್ನ ಒಂದು ಬ್ಯಾಗ್ನಲ್ಲಿ ತೊಗೊಂಡು ಹೋಗಿ ಬಾಂಬೆದಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿಬಿಟ್ಟು ನೆಹರು ಗಾಂಧಿ ಸ್ಪೀಚು, ವಂದೇ ಮಾತರಂ ಅವನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾ ಇದ್ದಿದ್ದು, ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಕಾಲಿಂಗ್ ಆನ್ ಎ ವೇವ್ ಲೆಂತ್ ಆಫ್ 42.34 ಮೀಟರ್ಸ್ ಫ್ರಮ್ ಸಮ್ವೇರ್ ಇನ್ ಇಂಡಿಯಾ ಅಂತ, ಬ್ರಿಟಿಷರ ಕೈನಲ್ಲಿ ಸಿಗಬಾರ್ದು ಅಂತ. ರೇಡಿಯೋಗಳಿಗೆ ಹೇಗೆ ಅಂದರೆ ತೊಗೊಂಡವ್ರಿಗೆ ತುಂಬ ಪ್ರೀತಿ ಇರುತ್ತೆ, ಯಾಕೆಂದರೆ ತುಂಬ ನೋವಿರುತ್ತೆ ದುಡ್ಡು ಕೊಟ್ಟು ತೊಗೊಂಡಿದ್ದು. ಈ ರೇಡಿಯೋ ಕತೆ ಏನಂದರೆ, ಕತೆ ಅಲ್ಲ ಆ್ಯಕ್ಚುಲಿ ಹೇಳೋದು, ಈ ರೇಡಿಯೋ ಕತೆ ಅಂದರೆ ಬಾಂಬೆನಲ್ಲಿ ಒಬ್ಬರು ಹುಡುಕ್ತಾಯಿದ್ರು ರೇಡಿಯೋ ಕೊಡಬೇಕು ನಾನು ಅಂತ. ನನಗೆ ಕಾಂಟ್ಯಾಕ್ಟ್ ಮಾಡಿದರು. ನಾನು ಹೇಳಿದೆ, ನಾನು ತೊಗೋತೀನಿ ರೇಡಿಯೋ, ಏನು ತೊಂದರೆ ಇಲ್ಲ ಅಂತ. ಅವ್ರು ಹೇಳಿದರು, ನನ್ನ ತಂದೆದು ತುಂಬ ಪ್ರೀತಿ ವಸ್ತು ಇದು, ಅವ್ರು ಬೆಡ್ ರಿಡನ್ ಇದ್ದರು, ಅವ್ರ ಪಕ್ಕನೇ ರೇಡಿಯೋ ಯಾವಾಗಲೂ ಹಚ್ತಾ ಇದ್ವಿ. ಸೊ ಅವರು ರೇಡಿಯೋ ಕೇಳ್ಕೊಂಡೇ ತೀರ್ಕೊಂಡ್ರು. ನಾನು ಆಫೀಸ್ನಿಂದ ಬಂದಾಗ ರೇಡಿಯೋ ವರ್ಕ್ ಆಗ್ತಾಯಿತ್ತು, ಹಾಡ್ತಾಯಿತ್ತು, ಬಟ್ ಅವ್ರು ತೀರ್ಕೊಂಡಿದ್ರು. ಹೀಗಾಗಿ ಈ ರೇಡಿಯೋ ಬಗ್ಗೆ ನನಗೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟು, ಯಾರಿಗೂ ಕೊಡಬಾರ್ದು ಅಂತ ನಿಮಗೆ ಕೇಳ್ತಾ ಇದ್ದೀನಿ, ತೊಗೊಳ್ಳಿ ನಿಮ್ಮ ಮ್ಯೂಸಿಯಮ್ನಲ್ಲಿ ಇಟ್ಕೊ ಅಂತ ಕೊಟ್ಟರು. ತೊಗೊಂಡು ಕ್ಲೀನ್ ಮಾಡಿ ಅನ್ನೋದು. ನನಗೆ ಇನ್ನೊಂದು ಏನಂದರೆ, ಈ ರೇಡಿಯೋ ಬಂದಮೇಲೆ ಅದರದ್ದೆಲ್ಲ ಸ್ಟಡಿ ಮಾಡ್ತೇನೆ ನಾನು, ಯಾರು ಮಾಡಿರೋದು, ಹೇಗೆ, ಏನು, ಈ ಥರ ಎಲ್ಲ ಡೀಟೇಲಿಂಗ್ ಮಾಡಿ ಕಡೆಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಆಮೇಲೆ ಒಂದು ರಾತ್ರಿ ಮೀಡಿಯಮ್ ವೇವ್ ಬರ್ತಾಯಿತ್ತು, ಈವ್ನಿಂಗ್ ಶಾರ್ಟ್ ವೇವ್ ನೋಡೋಣ ಅಂತ ರಾತ್ರಿ. ಈಗೆಲ್ಲ ನಾಯ್ಸ್ ತುಂಬ ಇದೆ, ನಿಮಗೆ GSM ಟವರ್ ಇರುತ್ತೆ, LED ಲೈಟ್ಸ್ ಇರುತ್ತೆ, UPS, ಸೊ ನಾಯ್ಸ್ ತುಂಬ ಇರುತ್ತೆ. ರಾತ್ರಿ ಶಾರ್ಟ್ ವೇವ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ರಾತ್ರಿ ನಾನು ಅಪ್ ಟು 1 o'clock 2 o'clock ಕೆಲಸ ಮಾಡ್ತಾಯಿದ್ದೆ ಮುಂಚೆ. ಸೊ ಬಂದುಬಿಟ್ಟು ರಾತ್ರಿ ಎಲ್ಲ ಲೈಟ್ ಆರಿಸಿ ಟ್ಯೂನ್ ಮಾಡ್ತಾಯಿದ್ದೀನಿ. 3 ಸಾರಿ ನನಗೆ ಆದ ಅನುಭವ ಅಂದರೆ, ಯಾರೋ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಈ ರೇಡಿಯೋ ಮಾತ್ರನ ಯಾರೋ ಏನೋ ಹಿಂದ್ಗಡೆ ನಿಂತು ನಾನು ಏನು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅದು ಒಂಥರ 6th ಸೆನ್ಸಿಗೆ ಬಂದುಬಿಡ್ತು. ಆಮೇಲೆ ನಾನು ಆ್ಯಕ್ಚುಲಿ ಹೆದರ್ಕೊಂಡೆ, ಯಾಕೆ ಹೀಗೆ ಅಂತ. 4th ಟೈಮ್ ನೋಡೋಣ ಅಂತ ಅಂದರೆ ಆ್ಯಸ್ ಯೂಶ್ವಲ್ ಬಂದುಬಿಟ್ಟು ಎಲ್ಲ ಲೈಟ್ ಆಫ್ ಮಾಡಿ ನೋಡ್ತಾ ಇದ್ದೀನಿ, ಹಿಂಗೆ ಟ್ಯೂನ್ ಮಾಡ್ತಾಯಿದ್ದೀನಿ ಇದನ್ನು. ಇಲ್ಲಿ ಯಾರೋ ತಟ್ಟಿದಂಗೆ ಆಯಿತು. ಲಿಟ್ರಲಿ ನನಗೆ ಇನ್ನೂವರೆಗೂ ನನಗೆ ನಡ್ಕ ಬರುತ್ತೆ. ಆವಾಗಲಿಂದ ನಾನು ರಾತ್ರಿ 10 ಗಂಟೆ ಆದಮೇಲೆ ಇಲ್ಲಿ ಇರಲ್ಲ. ಯಾರಿಗೆ ಗೊತ್ತು ಏನು ಅವ್ರದ್ದು ಸೋಲ್ ಇದೆಯಾ, ಅಥವಾ ಅವ್ರಿಗೆ ಇಷ್ಟೊಂದು ಪ್ರೀತಿ ವಸ್ತು ನನ್ನ ಹತ್ರ ಯಾಕೆ ಬಂತು, ಯಾಕೆ, ಏನು, ಯಾರೂ ಹೇಳೋಕ್ಕಾಗಿದ್ದು ಅದಕ್ಕೆ ಯಾವುದಕ್ಕೂ ವಿವರಣೆ ಇಲ್ಲ. ಬಟ್ ನಾನು ಅನುಭವಿಸಿದ್ದು, ನನ್ನ ಪ್ರಕಾರ ಈ ಕೆಲವೊಂದು ವಸ್ತುಗಳಿಗೆ ಅವರು ಯಜಮಾನರದ ಪ್ರೀತಿ ಇಷ್ಟು ಇರುತ್ತೆ ಅಂದರೆ ಅದನ್ನು ಬೇರ್ಪಡಿಸೋದು ಕಷ್ಟ ಆಗುತ್ತೆ. 63ರಲ್ಲಿ ಒಬ್ಬರು ಶಿವಮೊಗ್ಗದಲ್ಲಿ ಒಂದು ರೇಡಿಯೋ ತೊಗೊಂಡ್ರು, 350 ರೂಪಾಯಿ ಕೊಟ್ಟು, ಚಿಕ್ಕ ರೇಡಿಯೋ 350 ರೂಪಾಯಿ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಶಿವಮೊಗ್ಗದಲ್ಲಿ 30-40 ಸೈಟ್ ಬರ್ತಾಯಿತ್ತು 350ಕ್ಕೆ. ಆವಾಗ ಬಂಗಾರದ ಬೆಲೆ ತುಂಬ ಕಡಿಮೆ ಇತ್ತು, ತೊಗೋಬೋದಿತ್ತು ಅವರು. ಆವಾಗ ಅಟ್ಲೀಸ್ಟ್ ಒಂದು 3-4 ತೊಲ ತೊಗೊಂಡಿದ್ರೆ ಇಷ್ಟೊತ್ತಿಗೆ ದುಡ್ಡು ಬಂದುಬಿಡೋದು. ಸೊ ರೇಡಿಯೋದು ಕೇಳೋದೇನಿದೆ ಅಲ್ಲ, ಅದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಸಂಡೇ ಸಿನಿಮಾ ಹಾಕ್ತಾಯಿದ್ರು 1.5 ಗಂಟೆ 2 ಗಂಟೆಗೆ ಮಧ್ಯಾಹ್ನ. ಅವಾಗೆಲ್ಲ ಮನೆ ಮಂದಿ ಕೂತ್ಕೊಂಡು ಸಿನಿಮಾದ್ದು ಬ್ರಾಡ್ಕಾಸ್ಟಿಂಗ್ ಕೇಳೋರು. ಸೊ ಹೀಗಾಗಿ ರೇಡಿಯೋಗಳದ್ದು ನಮ್ಮ ಕುಟುಂಬದ ಜೊತೆ ತುಂಬ ನಂಟಿದೆ, ಯಾರ ಮನೆಯಲ್ಲಿ ರೇಡಿಯೋ ಇತ್ತು ಅಂತ. ಬಟ್ ಬರ್ತಾ ಬರ್ತಾ ಎಲ್ಲ ಚೇಂಜ್ ಆಯ್ತಲ್ಲ, ಟೆಕ್ನಾಲಜಿ ಚೇಂಜ್ ಆಯಿತು, TV ಬಂತು, ಸೊ ಎಲ್ಲ ರೇಡಿಯೋಗಳು ಹೋಯಿತು. ಈಗ 86% ಇಂಡಿಯಾದಲ್ಲಿ ಎಷ್ಟು ರೇಡಿಯೋಗಳಿದ್ದು ಅಂದರೆ ಈ ವಾಲ್ ರೇಡಿಯೋಗಳು 86% ಹಾಳಾಗ್ಬಿಟ್ಟಿದೆ. ಸೊ ಇರೋದನ್ನು ಉಳಿಸ್ಕೋಬೇಕು, ಈಗಿನ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋದು ಉದ್ದೇಶಕ್ಕೇ ನಾನು ಈ ಮ್ಯೂಸಿಯಂ ಮಾಡಿರೋದು. ಸುಮಾರು ಒಂದು 260 ರೇಡಿಯೋಗಳಿದೆ. ಏನಂದರೆ ಇದು ತುಂಬ ಜಾಗ ಹಿಡಿಯುತ್ತೆ, ಒಂದೊಂದು ರೇಡಿಯೋಗೂ ನಾನು ರಿಸ್ಟೋರ್ ಮಾಡೋದಕ್ಕೆ ಕಾಸ್ಟ್ ಬರುತ್ತೆ. ಆಮೇಲೆ ತುಂಬ ಜಾಗ ಬೇಕು, ಅವನ್ನೆಲ್ಲ ಮೇಂಟೈನ್ ಮಾಡಬೇಕು. ಹೀಗಾಗಿ ಈಗಿನ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಈಗಿನ ಏನು ಜಿ ಇದ್ದಾರಲ್ಲ, ಅವರು ಈ ರೇಡಿಯೋಗಳನ್ನ ನೋಡೇ ಇಲ್ಲ, ಕೇಳೇ ಇಲ್ಲ. ರೇಡಿಯೋಗಳನ್ನ ಹ್ಯಾಕೆ ಕೇಳ್ತಾ ಇದ್ವಿ ಅಂತ ತೋರಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ. ಯಾಕಂದರೆ ರೇಡಿಯೋನ ಯಾರೋ ತುಂಬ ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಅದನ್ನು ಬಿಸಾಕೋ ಬದಲು ಅದನ್ನು ಉಳಿಸ್ಕೋಬೇಕನ್ನೋದೊಂದು ದೊಡ್ಡ ಒಂದು ಚಿಂತನೆ ಅದು. ಹೀಗಾಗಿ ನಾನು ಯಾರ್ದಾದ್ರೂ ಮನೆಯಲ್ಲಿ ರೇಡಿಯೋ ಇದ್ದರೆ ಅವ್ರ ತಂದೆದು ಅವ್ರದ್ದು ಅಜ್ಜಿಂದು ನಾನು ರಿಸ್ಟೋರ್ ಮಾಡಿಕೊಡ್ತೇನೆ. ಇಲ್ಲಾಂದರೆ ಅವ್ರಿಗೆ ಹೇಳ್ತಾನೆ ಏನು ಮಾಡ್ಬೋದು ಅದನ್ನು.
ಅವ್ರಿಗೆ ಇಟ್ಕೊಳ್ಳೋಕೆ ಜಾಗ ಇದೆ. ಸುಮಾರು ಜನ ಹೇಳ್ತಾರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ. ತೊಗೊಂಬಂದು ನಾನು ಇಲ್ಲಿ ಇಟ್ಕೊಂಡು ಅವ್ರ ಹೆಸರು ಹಾಕಿಬಿಟ್ಟು ಅದನ್ನು ಮತ್ತೆ ಹಾಡ್ಸೋ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಅದ್ರ ಹಿಂದೆ ಅದು ದುಡ್ಡು ಕೊಟ್ಟಿರೋದು ನೋವಿರುತ್ತೆ, ಸಂವೇದನೆ ಇರುತ್ತೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಫ್ಯಾಮಿಲಿ ಬಾಂಡಿಂಗ್ ಇರುತ್ತೆ. ಅದೆಲ್ಲ ನೋಡಿದರೆ ಎಲ್ಲ ರೇಡಿಯೋಗಳ ಹಿಂದ್ಗಡೆ ಒಂದೊಂದು ದೊಡ್ಡ ಕಥೆ ಇರುತ್ತೆ. ಸೊ ಹೀಗಾಗಿ ರೇಡಿಯೋಗಳನ್ನ ಉಳಿಸ್ಬೇಕು ಅನ್ನೋದೊಂದು ಸಣ್ಣ ಪ್ರಯತ್ನ. ಹೀಗಾಗಿ ಇಲ್ಲಿ ಒಂದು ಸುಮಾರು 260 ವೆರಿ ರೇರ್ ರೇಡಿಯೋಗಳಿದೆ. ಇಡೀ ಇಂಡಿಯಾದಲ್ಲಿ ಯಾರ ಹತ್ರನೂ ಇರಲಾರ್ದಂಥ ರೇಡಿಯೋಗಳು ನನ್ನ ಹತ್ರ ಇದೆ. ಬನ್ನಿ, ರೇಡಿಯೋ ಪ್ರೇಮಿಗಳಿಗೆ ಇದೊಂದು ಥರ ಬೇರೆ ಲೋಕನೇ. ರೇಡಿಯೋ ಎಂಬುದು ಕೇವಲ ಧ್ವನಿಪೆಟ್ಟಿಗೆಯಾಗಿರಲಿಲ್ಲ, ಅದು ಒಂದು ತಲೆಮಾರಿನ ವ್ಯಕ್ತಿತ್ವವನ್ನೇ ಕಟ್ಟಿಕೊಟ್ಟ ಅದ್ಭುತ ಒಡನಾಡಿ. ತಂತ್ರಜ್ಞಾನದ ಓಟದಲ್ಲಿ ರೇಡಿಯೋಗಳು ಮೂಲೆ ಗುಂಪಾಗಿರಬಹುದು, ಆದರೆ ಉದಯ್ ಕಲ್ಬುರ್ಗಿ ಅವರಂತಹ ರೇಡಿಯೋ ಪ್ರೇಮಿಗಳಿರುವವರೆಗೂ ಆ ಸುಮಧುರ ಕಾಲಘಟ್ಟ ಎಂದಿಗೂ ಮರೆಯಾಗದು. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. जनगण मन अधिनायक जय हे